ಹರೇ ನಮಾಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಝೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕರಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಬ್ರಹ್ಮದೇವರು ಪರಮಾತ್ಮನ ಬಳಿ ನನಗೆ ಮದ ಬರದೇ ಇರ್ಲಿ ಅಂತ, ಅಂದ್ರೆ ಅಹಂಕಾರ ಎಂದಿಗೂ ನನಗ್ ಬರಬಾರದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಬ್ರಹ್ಮದೇವರಿಗೆ ಅಹಂಕಾರ ಬರ್ತಾ ಇತ್ತು ಅಂದ್ರೆ, ಅಂತ ಜವಾಬ್ದಾರಿಯನ್ನ ಪರಮಾತ್ಮ ಬ್ರಹ್ಮದೇವರಿಗೆ ವಹಿಸಿದ್ದಾನೆ. ಒಬ್ಬ ರಾಜ ತಾನು ರಾಜ್ಯಭಾರ ಮಾಡ್ತಾನೆ. ಸ್ವಲ್ಪ ಹೊತ್ತು ಅವನು ಇನ್ನೊಬ್ಬನ ಕೈಲಿ ಕೊಡ್ತಾನೆ. ಯಾಕೆ ಅವನಿಗೆ ಕೊಡ್ತಾನೆ? ಬಹಳ ವಿಶ್ವಾಸದಿಂದ ಕೊಡ್ತಾನೆ. ಯಾಕೆ ಅವನ ಮಾತನ್ನ ಯಾವಾಗಲೂ ಅವ್ನು ಕೇಳ್ತಾ ಇರ್ತಾನೆ. ಇನ್ನೊಬ್ಬ ಆ ರಾಜನ ಮಾತನ್ನ ಯಾವಾಗಲೂ ಇನ್ನೊಬ್ಬ ಕೇಳ್ತಾ ಇರ್ತಾನೆ. ಹಾಗಾಗಿ ಇನ್ನೊಬ್ಬನಿಗೆ ಒಂದಿಷ್ಟು ಕಾಲ ಜವಾಬ್ದಾರಿನ ಕೊಟ್ಟ. ಅದು ಏನಾಗೋಯ್ತು ಕೊನೆಗೆ ಅಂದ್ರೆ, ರಾಜ ಪೂರ್ತಿ ನೋಡ್ಕೊಳ್ಳೇ ಇಲ್ಲ ಇನ್ ಮುಂದಕ್ಕೆ, ಇಡೀ ಅವನೇ ಮಾಡಿದ್ದೆಲ್ಲ ಕೆಲ್ಸ. ಅವಾಗ ಅವನ್ ಯಾರು ರಾಜ್ಯವನ್ನ ನಡೆಸ್ತಾನಲ್ಲ, ಅವನ್ಗೆ ಅಹಂಕಾರ ಬರ್ಲಿಕ್ಕೆ ಅವಕಾಶ ಇದೆ. ಯಾಕೆ ಅವನೇ ರಾಜನ್ ತರಲ್ಲ. ರಾಜ ಸುಮ್ನೆ ಕೂತ, ಇಡೀ ರಾಜ್ಯಭಾರ ವಹಿಸಿದ್ದೆ ಅವನು. ಅಂದ್ಮೇಲೆ ಅಹಂಕಾರ ಬರ್ಲಿಕ್ಕೆ ಅವಕಾಶ ಇದೆ. ಆತರ ಸಖಾ ಸಖ್ಯುದಿವ ಅಂತ ಹೇಳ್ತಾರೆ. ಒಬ್ಬ ಸ್ನೇಹಿತ ತನ್ನ ಇನ್ನೊಬ್ಬ ಸ್ನೇಹಿತನಿಗೆ ಜವಾಬ್ದಾರಿಯನ್ನು ವಹಿಸಿದಾಗ ಅವ್ನಿಗೆ ಅಹಂಕಾರ ಬರ್ಲಿಕ್ಕೆ ಅವಕಾಶ ಇದೆ. ವಸ್ತುತಃ ನನಗೆ ನೀ ಸ್ನೇಹಿತಂತರ ಹಿರಿಯ ಅಂತ ದೇವರಿಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಸ್ನೇಹತನವನ್ನ ಪ್ರದರ್ಶನ ಮಾಡಿದೆ. ವಸ್ತುತಃ ನಾನು ಪುತ್ರ ನಿನಗೆ, ಆದ್ರೂ ಮಗನಾದ ನನ್ನಲ್ಲಿ ಸ್ನೇಹ ಭಾವವನ್ನ, ಬಹಳ ಪ್ರೀತಿ ವಾತ್ಸಲ್ಯವನ್ನ ತೋರಿಸಿ ನನಗೆ ಪ್ರಜಾ ವಿಸರ್ಗೆ, ಎಲ್ಲಾ ಪ್ರಜೆಗಳ ಸೃಷ್ಟಿಯನ್ನ ನನಗೆ ಹೊರಸಿದ್ಯ, ಜವಾಬ್ದಾರಿಯನ್ನು ಕೊಟ್ಟಿದ್ಯಾ ನನಗೆ. ಸಮಗ್ರ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಬೇಕು. ಮನುಷ್ಯರ ಸೃಷ್ಟಿ, ಮತ್ತೆ ಪ್ರಾಣಿಗಳ ಸೃಷ್ಟಿ, ಪಶುಗಳ ಸೃಷ್ಟಿ, ಹೀಗೆ ಜಗತ್ತಿನಲ್ಲಿ ಏನೇನು ನೋಡ್ತಾ ಇದೀವೋ ಎಲ್ಲದರ ಸೃಷ್ಟಿಯನ್ನ ಬ್ರಹ್ಮದೇವರೇ ಮಾಡು. ಇಂಥ ದೊಡ್ಡ ಜವಾಬ್ದಾರಿಯನ್ನ ದೇವರು ಬ್ರಹ್ಮದೇವರ ಮೇಲೆ ಹಾಕಿದ ತಲೆ ಮೇಲೆ. ಅಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಾನು ಯಾವತ್ ನನ್ನ ಆಯುಷ್ಯ ಇರೋವರೆಗೂ ನಾನು ಆ ಕೆಲಸದಲ್ಲಿ ತೊಡಗ್ತೀನಿ, ನಾನ್ ತಪ್ಪಲ್ಲ ಅಂತ ಬ್ರಹ್ಮದೇವರು ಆ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ದೇವರ ಕೈಲಿ ವರ ಪಡ್ಕೊಳ್ಳೋದು ಅಂತಂದ್ರೆ ಅದನ್ನ ಪಾಲಿಸ್ಬೇಕಲ್ಲ, ಮತ್ತೆ ಅದನ್ನ ಪಾಲಿಸ್ತಾರೆ ಬ್ರಹ್ಮದೇವರು. ನನ್ನ ಆಯುಷ್ಯ ಇರೋವರೆಗೂ ಕೂಡ ನಾನು ನಿನ್ನ ಆ ಜಗತ್ ಸೃಷ್ಟಿ ಏನಿದೆಯಲ್ಲ, ಆ ಕೆಲಸ, ಆ ಜಗತ್ ಪಾಲನೆ ಏನಿದೆ, ಆ ಎಲ್ಲವನ್ನು ಕೂಡ ನಾನು ನೋಡ್ಕೊಳ್ತೀನಿ. ಅದು ಹೇಗ್ ನೋಡ್ಕೊಳ್ತೀನಿ? ಭೋಜನಂ ವಿಭಜಾಮಿ, ಭೋಜನ ವಿಭಾಗ ಮಾಡ್ತೀನಿ ಅಂತ. ಭೋಜನ ವಿಭಾಗ ಮಾಡೋದು ಅಂದ್ರೆ ಊಟದ ವಿಭಾಗ ಅಲ್ಲ. ಇಲ್ಲಿ ಭೋಜನ ಅನ್ನೋ ಶಬ್ದಕ್ಕೆ ಊಟ ಅಂತ ಅರ್ಥ ಅಲ್ಲ, ಭೋಗ ಅಂತ ಅರ್ಥ. ಭೋಗ ಅಂದ್ರೆ ಈಗ ರುದ್ರದೇವರಿಗೆ ರುದ್ರ ಪದವಿ, ಇಂದ್ರದೇವರಿಗೆ ಇಂದ್ರ ಪದವಿ, ಅದನ್ನೆಲ್ಲ ವ್ಯವಸ್ಥೆ ಮಾಡೋದು, ಅದೇ ಭೋಗ. ಆ ಇಂದ್ರ ಪದವಿಯ ಭೋಗ, ಭೋಜನವನ್ನ ಮಾಡೋದು ಅಂದ್ರೆ ಅನುಭವಿಸೋದು ಅಂತ ಅರ್ಥ. ಅಂದ್ರೆ ಎಷ್ಟು ಜನಕ್ಕೆ ಪದವಿ ವ್ಯವಸ್ಥೆ ಆಗ್ಬೇಕಾಗಿದೆ. ದೇವತೆಗಳ ಪದವಿ ವ್ಯವಸ್ಥೆಗೆ ಬ್ರಹ್ಮದೇವರಿಗೆ ತುಂಬಾ ಟೈಮ್ ಬೇಕಾಗುತ್ತೆ. ಇನ್ನು ಮನುಷ್ಯರಲ್ಲಿ, ಆ ಪ್ರಾಣಿಗಳಲ್ಲಿ ಎಷ್ಟು ನಾನಾ ತರ ಅನಂತ ಜೀವರಾಶಿಗಳಿಗೆ ಒಂದು ಭೋಗ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಸಾಮಾನ್ಯದ ಮಾತಲ್ಲ. ತುಂಬಾ ದೊಡ್ಡ ವ್ಯಕ್ತಿತ್ವ ಬೇಕು, ತುಂಬಾ ದೊಡ್ಡ ಶಕ್ತಿ ಬೇಕು. ಅಂತ ಶಕ್ತಿಯಿಂದ ನನ್ನ ಆಯುಷ್ಯ ಇರೋವರೆಗೂ ಕೂಡ ನಾನು ಎಲ್ಲ ಜೀವರಾಶಿಗಳಿಗೆ ಯಾವ ಯಾವ ಅಧಿಕಾರ,
ಯಾವ ಯಾವ ಭೋಗ ಏನೇನು ಸಿಗ್ಬೇಕೋ ಅದನ್ನೆಲ್ಲ ನಾನ್ ಮಾಡ್ತೇನೆ ಅಂತ ಇದು ಬ್ರಹ್ಮದೇವರು ಹೇಳ್ತಾರೆ. ವಸ್ತುತಃ ಎಂಥ ದೊಡ್ಡ ಜವಾಬ್ದಾರಿ ಬ್ರಹ್ಮದೇವರಿಗೆ ಭಗವಂತ ಕೊಟ್ಟಿದ್ದಾರೆ. ಇಷ್ಟು ಜವಾಬ್ದಾರಿ ಹೊತ್ತುಕೊಂಡವ್ರು ಹೇಳ್ತಾರೆ, ನನ್ನ 100 ವರ್ಷ ಆಯುಷ್ಯ ಕೊನೆಯವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತ. ಬ್ರಹ್ಮದೇವರ ಆಯುಷ್ಯ ನಮಗ್ ಗೊತ್ತಿದೆ ಎಷ್ಟು ದೊಡ್ಡದು ಅಂತ. ಒಬ್ಬೊಬ್ಬ ಜೀವನ ಸಾಧನೆ ಮುಂಚೆನೆ ಮುಕ್ತಾಯ ಆಗ್ಬಿಡುತ್ತೆ, ಅಲ್ಲಿವರೆಗೆ ಕಾಯ್ತಾ ಕೂತಿರ್ಬೇಕು. ಅಷ್ಟು ದೀರ್ಘವಾದ ಆಯುಷ್ಯ ಬ್ರಹ್ಮದೇವರು. ದ್ವಿಪರಾರ್ಧೆ ಅಂತ 2 ಪರ ಅಂತ ಏನು ಸೇರಿದ್ರೆ ಅದು ಪರ ಅಂತ ಏನ್ ಕರ್ತೇವೆ ಅದು ಬ್ರಹ್ಮದೇವರ ಆಯುಷ್ಯ. ಅದರಲ್ಲಿ 2 ವಿಭಾಗ, ಅದನ್ನ ಪ್ರಥಮ ಪರಾರ್ಧ ದ್ವಿತೀಯ ಪರಾರ್ಥ ಅಂತ ಏನ್ ವಿಭಾಗ ಮಾಡ್ಕೊಂಡು ನಾವೆಲ್ಲ ಸಂಕಲ್ಪ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀವಿ. ಆ ದ್ವಿಪರಾರ್ಧೆ ಅನ್ನೋ ಶಬ್ದ ಏನಿದೆ ಅದನ್ನ ಅಂತೂ ಬ್ರಹ್ಮದೇವರ ಆಯುಷ್ಯ ಅಷ್ಟು ದೊಡ್ಡದು. ಅದರಲ್ಲಿ ಎಷ್ಟು ಜವಾಬ್ದಾರಿನೂ ಹೊತ್ಕೊಂಡಿದ್ದಾರೆ, ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಏನೋ 1 ವರ್ಷ ಸೃಷ್ಟಿ ಮಾಡಿ ಬಿಟ್ಬಿಟ್ಟೆ ಅಂತಿಲ್ಲ, ಅವ್ರ ವರ್ಷ 100 ವರ್ಷದ ತನಕನೂ ಅದೇ ಕೆಲ್ಸ. ಇಂಥ ಜವಾಬ್ದಾರಿ ಮಾಡಿದ ತಪಸ್ಸು 1000 ವರ್ಷ, ಅಂಥ ಜವಾಬ್ದಾರಿನ ಹೊತ್ಕೊಂಡು ಅಷ್ಟು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಅಹಂಕಾರ ಬರ್ಲಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಅವಕಾಶ ಇದೆ ಅನ್ಲಿಕ್ಕೆ. ಅವ್ರಿಗೆ ಬಂದಿಲ್ಲ ಅವಕಾಶ ಏನಂದ್ರೆ ಇಷ್ಟು ಇಡೀ ಸಮಗ್ರ ಬ್ರಹ್ಮಾಂಡದ ಸೃಷ್ಟಿ ನಾನ್ ಮಾಡ್ತೀನಿ, ಸಮಗ್ರ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಬ್ಬರಿಗೆ ನಾನೇ ವ್ಯವಸ್ಥೆ ಮಾಡೋನಂದ್ರೆ ಅವ್ರಿಗೆ ಇನ್ ಎಷ್ಟು ದರ್ಪ ಬರ್ಲಿಕ್ಕೆ ಅವಕಾಶ ಇದೆ. ಅಷ್ಟು ದರ್ಪ ಬರ್ಬೇಕು ಅಹಂಕಾರ ಯಾರಿಗೆ? ಬ್ರಹ್ಮದೇವರಿಗೆ. ಅಷ್ಟೇ ಅಲ್ಲ, ಅವ್ರು ಹುಟ್ಟಿದ್ ಯಾರಿಂದ? ದೇವರಿಂದಲೇ ಸಾಕ್ಷಾತ್ ಹುಟ್ಟಿದ್ದಾರೆ ಬ್ರಹ್ಮದೇವರು. ಇಷ್ಟಿದ್ಮೇಲೆ ಅಜಮಾನಿನಃ ಅಂತ ಹೇಳ್ತಾರೆ. ಅಜಮಾನಿನಃ ಅಂದ್ರೆ ಪರಮಾತ್ಮ, ಅವನಿಂದ ಹುಟ್ಟಿದವ್ ನಾನು. ಆದ್ರಿಂದ ನನಗೆ ಅಭಿಮಾನ ಇನ್ನೆಷ್ಟಿರ್ಬೇಕು? ನಾ ದೇವರಿಂದ ಬಂದವನು, ಇಡೀ ಸಮಗ್ರ ಬ್ರಹ್ಮಾಂಡದ ಜವಾಬ್ದಾರಿ ನನ್ನ ಹತ್ರ ಇದೆ. ಆದ್ರಿಂದ ಬ್ರಹ್ಮದೇವರಿಗೆ ಇನ್ ಎಷ್ಟು ಅಹಂಕಾರ ಬರ್ಲಿಕ್ಕೆ ಚಾನ್ಸಸ್ ಇದೆ. ಅದನ್ನ ಸಮುನ್ನದ್ಧ ಮದ ಅಂತ, ನನ್ನ ಮದ ಇನ್ನೂ ಉಕ್ಕೇರ್ತಾ ಇರ್ಬೇಕು ಅಹಂಕಾರ. ಆದ್ರೆ ಆ ಅಹಂಕಾರ ಮಾತ್ರ ದಯವಿಟ್ಟು ಕೊಡ್ಬೇಡ ಅಂತ ಅದನ್ನ ಭಕ್ತಿಪೂರ್ವಕವಾಗಿ ನಿಷೇಧ ಮಾಡು ಅಂತ ಅವ್ರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ಕೆಲಸ ಮಾಡಿದಾಗ್ಲೂ ಆ ವ್ಯಕ್ತಿಗೆ ಅಹಂಕಾರ ಬರ್ಲೇಬಾರ್ದು. ಬ್ರಹ್ಮದೇವ್ರ ನೆನಪಿಸ್ಕೊಳ್ಳಿ, ಬ್ರಹ್ಮದೇವ್ರ ತರ ಯಾರಾದ್ರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ? ಅವರಷ್ಟು ಸಾಧ್ಯನೇ ಇಲ್ಲ. ಮತ್ತ ಅಲ್ಪ ಸ್ವಲ್ಪ ಕೆಲಸ ಮಾಡೇ ಮನುಷ್ಯರಿಗೆ ಅಹಂಕಾರ ಬರುತ್ತೆ ಅಂದ್ರೆ ಇನ್ ಬ್ರಹ್ಮದೇವ್ರಿಗೆ ಹಾಗೆ ನೋಡಿದ್ರೆ ನೆಕ್ಸ್ಟ್ ಅಹಂಕಾರ ಇರ್ಬೇಕು. ಆದ್ರೆ ಚೂರು ಇಲ್ಲ, ಅವ್ರು ಮೊದಲು ಕೇಳ್ಕೊಡೋದೇ ಅದು, ನನಗೆ ಅಹಂಕಾರ ಬರಬಾರ್ದಷ್ಟೇ. ಅದನ್ನ ಬ್ರಹ್ಮದೇವರು ಭಗವಂತನ ಬಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಅಹಂಕಾರನೇ ಸಂಸಾರಕ್ಕೆ ಬರ್ಲಿಕ್ಕೆ ಕಾರಣ. ಅಹಂಕಾರ ಅಂದೇನು? ನಂದು, ಮಮತೆ, ನನ್ನವರು, ಅದೊಂದು ಅಭಿಮಾನ ಏನಿದೆಯಲ್ಲ, ಆ ವ್ಯಾಮೋಹ, ನಾನೇ ಮಾಡೋದು ಅನ್ನೋದು ಒಂದು ಏನು ಸೇರತ್ತಲ್ಲ, ಇದೆಲ್ಲಾನು ಸಂಸಾರಕ್ಕೆ ಕಾರಣ. ಇದನ್ ಬಿಟ್ಟವನೇ ಅವ್ನ್ ಮೋಕ್ಷಕ್ಕೆ ಹೋಗೋದು. ಅದನ್ನ ಕನಕದಾಸರು ಹೇಳಿದ್ದನ್ನ ನಾವು ನೆನಪಿಸ್ಕೊಳ್ಬಹುದು. ಅಂತೂ ಈ ನಾನು ಅನ್ನೋದೇನಿದೆಯಲ್ಲ ಅದು ಹೋಗ್ಬೇಕಂತೆ, ಆ ಅಹಂಕಾರ. ಅದನ್ನ ಬ್ರಹ್ಮದೇವರೇ ಪ್ರಾರ್ಥನೆ ಮಾಡಿ ನಮಗೆಲ್ಲ ತೋರಿಸಿದ್ದಾರೆ. ಇದೊಂದು ವಿಷಯ ಬಂತು. ಇಷ್ಟೇ ಅಲ್ಲ, ಈಗ ಭಗವಂತ ಇದು ಯಾದುಪತ್ಯ ಟಿಪ್ಪಣಿ ಬರೋ ವಿಷಯ ಇದೆಲ್ಲ ವಿಜಯಧ್ವಜ ತೀರ್ಥ ಟಿಪ್ಪಣಿ ಪ್ರಕಾರ ಹೇಳಿದ್ದು. ಇದು ಯಾದುಪತ್ಯ ಟಿಪ್ಪಣಿಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈಗ ಇಲ್ಲಿ ಭಾಗವತ ಈ ಪದ್ಯದಲ್ಲಿ ಭಗವಂತನಿಗೆ ಬ್ರಹ್ಮದೇವರು ಸ್ನೇಹಿತ ಅನ್ನೋ ತರ ವರ್ಣನೆ ಮಾಡಿದ್ದಾರೆ. ಸ್ನೇಹಿತ ಹೇಗೆ ಅಂದ್ರೆ, ಈ ಸ್ನೇಹಿತ ಅದನ್ನ ಮಾಡ್ತಾನೆ, ಕೈ ಹಿಡ್ಕೊಂಡು ಮಾತಾಡ್ತಾರೆ, ಏನ್ ಯೋಚನೆ ಮಾಡ್ಬೇಡ ನಾನ್ ನಿನ್ ಜೊತೆಗಿದ್ದೀನಿ ಅಂತ ಸ್ನೇಹಿತ ಕೈ ಹಿಡಿದು ತಾನು ಭರವಸೆಯನ್ನು ಕೊಡ್ತಾನೆ. ಹಾಗೆ ಬ್ರಹ್ಮದೇವರಿಗೆ ಪರಮಾತ್ಮನು ಈ ಸಂದರ್ಭದಲ್ಲಿ ಏನ್ ಮಾಡ್ದ? ಬ್ರಹ್ಮದೇವರ ತಪಸ್ಸನ್ನು ನೋಡಿ ಖುಷಿಯಾಗ್ಬಿಡ್ತು. ಬ್ರಹ್ಮದೇವರು ಅಳ್ತಾ ಇದ್ದಾರೆ ದೇವ್ರನ್ನ ನೋಡಿ. ಆಗ ದೇವ್ರೇನ್ ಮಾಡದ? ಕೈಯಿಂದ ಮುಟ್ಟದ ಬ್ರಹ್ಮದೇವರನ್ನ. ಯೋಚನೆ ಮಾಡ್ಬೇಡ, ಮುಟ್ಟದ, ಬಹಳ ಸಂತೋಷ ಆಗಿದೆ ನೀನ್ ಮಾಡಿದ ತಪಸ್ಸಿನಿಂದ ಅಂತ. ಅದು ಸ್ನೇಹಿತರ ಭಾವ ಏನಿದೆಯಲ್ಲ ಅದನ್ನ ವ್ಯಕ್ತಪಡಿಸಿದಾನೆ ಪರಮಾತ್ಮ. ಅದನ್ನ ಯಾದುಪತ್ಯದಲ್ಲಿ ಹೇಳ್ತಾರೆ, ಕರಸ್ಪರ್ಶಾದಿನ ಸನ್ಮಾನಿತ, ಸನ್ಮಾನ ಮಾಡಿದ, ಗೌರವ ಸೂಚನೆ ಮಾಡ್ದ. ಯೋಚನೆ ಮಾಡ್ಬೇಡ, ಭಗವಂತ ಮುಟ್ಟಿದ್ದು, ಯಾರೋ ಸಾಮಾನ್ಯರಲ್ಲ, ಭಗವಂತ ಮುಟ್ತಾ ಇದ್ದಾನೆ. ಕರಸ್ಪರ್ಶ ಮಾಡಿ ನೀನ್ ಮಾಡಿದ ತಪಸ್ಸು ಸಾರ್ಥಕ ಆಯ್ತು, ನಂಗೆ ತುಂಬಾ ಸಂತೋಷ ಆಗಿದೆ ಅಂತ ಅಂದ. ಅದೇನಂದ್ರೆ, ಒಂದು ಲೋಕದಲ್ಲಿ ಮದ ಬರ್ಲಿಕ್ಕೆ ಏನೇನ್ ಬೇಕು ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಮದ ಹೇಗ್ ಬರುತ್ತೆ? 3 ಕಾರಣ ಕೊಡ್ತಾರೆ ಯಾದುಪತ್ಯದಲ್ಲಿ. ಏನ್ ಕಾರಣ ಕೊಡ್ತಾರೆ ಅಂದ್ರೆ, ಪ್ರಭು ಸನ್ಮಾನೇನ, ಐಶ್ವರ್ಯೇಣ, ಅಭಿಜಾತ್ಯಾಚ ಮದೋತ್ಪತ್ತಿರ್ ಲೌಕಿಕಾನಾಂ ಭವತು. ಲೋಕದಲ್ಲಿರೋ ಮನುಷ್ಯರಿಗೆ ಮದ ಹೇಗ್ ಬರುತ್ತೆ ಅಂದ್ರೆ 3 ಕಾರಣ. ಒಂದು ಅಭಿಜಾತಿ, ಕುಲ, ಯಾವ ಕುಲದಲ್ಲಿ ಹುಟ್ಟಿದಾನೆ ಅದು ಮುಖ್ಯ. ವಂಶ, ಆ ಕುಲ, ಈ ಕುಲ. ಆ ವಂಶ ಅನ್ನೋದೇನಿದೆಯಲ್ಲ ಅದು ಒಂದು ಅಹಂಕಾರಕ್ಕೆ ಕಾರಣ ಆಗತ್ತಂತೆ ಒಂದು. ಅದ್ರ ಜೊತೆಗ್ ಬೇರೆ ವಂಶದಲ್ಲಿ ಬಂದ್ರೆ ಏನು ಉಪಯೋಗ? ದುಡ್ಡಿದ್ರೆ ಉಪಯೋಗ. ದುಡ್ಡೇ ಇಲ್ಲ, ಬರೀ ವಂಶದಲ್ಲಿ ಬಂದ್ರೆ ಅಂದ್ರೆ ಮದ ಬರಲ್ಲ. ಅದು ಒಂದು ವಂಶ ಕಾರಣ ಅಂತೆ. ಜೊತೆಗೆ ಸಿಕ್ಕಾಬಟ್ಟೆ ಐಶ್ವರ್ಯ ಇರ್ಬೇಕಂತೆ. ಐಶ್ವರ್ಯ ಇದ್ರೆ ಮದ ಕಾರಣ ಆಗತ್ತೆ. ಅಷ್ಟೇ ಅಲ್ಲ, ಐಶ್ವರ್ಯ ಇದೆ, ವಂಶದಲ್ಲಿ ಇದ್ದಾನೆ, ಆದ್ರೆ ಅವ್ನ್ಗೆ ಯಾರು ಸೊಪ್ಪು ಹಾಕ್ತಾ ಇಲ್ಲ.
ಅಂದ್ರೆ ಯಾವ ಒಬ್ಬ ಅಧಿಕಾರದಲ್ಲಿರೋ ವ್ಯಕ್ತಿನೋ ಅವನ್ ಕಡೆ ಮುಖಾನೇ ನೋಡ್ತಾ ಇಲ್ಲ ಅಂದ್ರೆ ವ್ಯರ್ಥ. ಹಾಗೆ ಪ್ರಭು ಸನ್ಮಾನನೂ ಬೇಕು. ಒಬ್ಬ ರಾಜನ ಒಂದು ಅಧಿಕಾರದ ಶಕ್ತಿ ಅವನಿಗಿದೆ ಅಂದ್ರೆ ರಾಜರ ಮಾತು ಏನಿದೆ ಅದನ್ನೆಲ್ಲ ಇವನ್ ಮುಖಾಂತರ ಅವ್ನ್ ಮಾಡಿಸ್ಬೋದು. ರಾಜನ ಮಾತಿನ ಮುಖಾಂತರ ಎಲ್ಲ ಕೆಲಸ ಮಾಡಿಸ್ಕೊಳ್ಬಹುದು. ಅಂದ್ರೆ ರಾಜ ಇವನ ಅಧೀನದಲ್ಲಿದ್ದಾನೆ ಅಂದ್ರೆ ಅಧಿಕಾರ ಸಿಗತ್ತೆ. ಅಂದ್ರೆ ಯಾರಿಗೆ ಅಧಿಕಾರ ಇದೆಯೋ, ಯಾರಿಗೆ ಐಶ್ವರ್ಯ ಜೊತೆಗೆ ಸೇರ್ಕೊಂಡಿದ್ಯೋ, ಜೊತೆಗೆ ಒಂದು ಕುಲದಲ್ಲಿ ಹುಟ್ಟಿರ್ತಾರೋ ವಂಶ ಮುಗೀತಲ್ಲ. ಈ ಮೂರು ಒಟ್ಟಿಗೆ ಸೇರಿದ್ರೆ ಒಬ್ಬ ವ್ಯಕ್ತಿಗೆ ಮದ ಬರೋದ್ ಸಹಜ. ಆದ್ರಿಂದ ವಂಶ, ಐಶ್ವರ್ಯ, ಅಧಿಕಾರ ಈ ಮೂರು. ಅದೇ ತರ ಬ್ರಹ್ಮದೇವರಿಗೆ ಎಷ್ಟು ಅಂದ್ರೆ ಅಭಿಜಾತಿ, ಅವ್ರು ಹುಟ್ಟೋದು ಅನ್ನೋದು ದೊಡ್ಡ ವಂಶ ಅವ್ರದ್ದು. ಪರಮಾತ್ಮನಿಂದ ನೇರ ಹುಟ್ಟಿದವರು. ಎಂಥ ವಂಶ ಬ್ರಹ್ಮದೇವ್ರದು. ಇನ್ಯಾರು ಆತರ ವಂಶ ಅಂತ ಹೇಳ್ಕೊಳಂಗಿಲ್ಲ, ನಾವ್ ಈ ವಂಶ ಆ ವಂಶ ಅಂತ. ಬ್ರಹ್ಮದೇವ್ರ ನೆನಪಿಸ್ಕೊಂಡ್ರೆ ಯಾವ ವಂಶ ಲೆಕ್ಕನೇ ಇಲ್ಲ ಯಾರ್ದು ಕೂಡ. ಪರಮಾತ್ಮನಿಂದಲೇ ನೇರ ಹುಟ್ಟಿದವರು ಬ್ರಹ್ಮದೇವರು. ನೇರ ವಂಶ ಬ್ರಹ್ಮದೇವ್ರದ್ದು. ಆ ವಂಶದಲ್ಲಿ ಹುಟ್ಟಿದವರು. ಮತ್ತೆ ಐಶ್ವರ್ಯ ಎಷ್ಟು, ಸಮಗ್ರ ಬ್ರಹ್ಮಾಂಡ ತಮ್ಮ ಕೈಲಿದೆ. ಅಧಿಕಾರ ಬೇರೆ, ಜೊತೆಗೆ ಇವ್ರ ಐಶ್ವರ್ಯ ಕೇಳ್ಬೇಕಾ. ಪರಮಾತ್ಮನ ಪುತ್ರ, ಲಕ್ಷ್ಮೀದೇವಿ ಪುತ್ರ. ಹಾಗಾದ್ರೆ ಎಷ್ಟು ಐಶ್ವರ್ಯ, ಇಷ್ಟು ದುಡ್ಡಿದೆ, ಇಷ್ಟು ಸಂಪತ್ತಿದೆ, ಇಷ್ಟು ರಾಜ ತಾನು ತನ್ನ ಮಾತನ್ನ ಕೇಳ್ತಾನೆ ಅಂತ ಅಧಿಕಾರ ಕೊಟ್ಟಿದ್ದಾನೆ ರಾಜನೇ ಸ್ವಯಂ ಇವ್ರಿಗೆ. ಮತ್ತೆ ಎಂಥ ವಂಶ. ಇಷ್ಟೆಲ್ಲ ಇದ್ಮೇಲೆ ಎಷ್ಟು ಅಹಂಕಾರ ಬರ್ಬೇಕು ಅಂತ. ಅದು ಯಾವ್ದೂ ಇಲ್ಲ ಬ್ರಹ್ಮದೇವರಿಗೆ ಅಂತ. ಅದನ್ನ ಇಲ್ಲಿ ಯಾವ್ದು ಪತ್ರದಲ್ಲಿ ಒತ್ತು ಕೊಟ್ಟು ಹೇಳಿದ್ದಾರೆ. ಇನ್ನು ಇನ್ನೊಂದು ಬ್ರಹ್ಮದೇವರಿಗೆ ಚಿಂತೆ ಆಗಿದ್ದೇನಂದ್ರೆ, ಈಗ ನೀನ್ ನನಗೆ ಬ್ರಹ್ಮಾಂಡ ಸೃಷ್ಟಿ ಮಾಡ್ಬೇಕು ಅಂತ ಆ ಜವಾಬ್ದಾರಿನ ವಹಿಸಿದ್ಯಾ. ಆದ್ರೆ ಸೃಷ್ಟಿ ಮಾಡೋದು ತುಂಬಾ ಕಷ್ಟ. ಯಾಕೆಂದ್ರೆ ಉತ್ತಮ ಜೀವರು, ಮಧ್ಯಮ ಜೀವರು, ಅಧಮ ಜೀವರು ಅಂತ ವಿಭಾಗ ಮಾಡ್ಬೇಕು. ಸಾತ್ವಿಕರು, ರಾಜಸರು, ತಾಮಸರು. ಅವ್ರವ್ರಿಗೆ ತಕ್ಕ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಏನೊಂದು ವ್ಯವಸ್ಥೆ ಆಗ್ಬೇಕು. ಒಬ್ಬನಿಗೆ ವ್ಯವಸ್ಥೆ ಮಾಡೋಷ್ಟೊತ್ತಿಗೆ ಇನ್ನೊಬ್ಬ ಕೂಗ್ತಾ ಇರ್ತಾನೆ, ಇನ್ನೊಬ್ಬನಿಗೆ ವ್ಯವಸ್ಥೆ ಮಾಡೋಷ್ಟೊತ್ತಿಗೆ ಇನ್ನೊಂದ್ ಯಾವ್ದೋ ಪ್ರಾಣಿ ಕೂಗ್ತಾ ಇರುತ್ತೆ. ಜಗತ್ನಲ್ಲಿ ಬ್ರಹ್ಮದೇವರಿಗೆ ತಲೆನೋವು ಬರೋಷ್ಟು ಇನ್ಯಾರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಷ್ಟು ವ್ಯವಸ್ಥೆ ಮಾಡ್ಬೇಕು ಅವ್ರು. ಒಬ್ರು ಬಿಟ್ಟ ಇನ್ನೊಬ್ರು ಪ್ರಶ್ನೆ ಕೇಳ್ತಾರೆ, ಅಷ್ಟು ಕಷ್ಟ ಇದೆ. ಅಷ್ಟಾದ್ರೂ ಅವರು ಸಮರ್ಥವಾಗಿ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಯಾರ್ಯಾರಿಗೆ ಏನೇನ್ ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ನನಗೆ ಮದ ಮಾತ್ರ ಎಂದಿಗೂ ಬರ್ದೇ ಇರೋ ಹಾಗೆ ನೀನು ಅನುಗ್ರಹ ಮಾಡು, ಇದೇ ನಾನ್ ಬೇಡೋದು ಅಂತ ಬ್ರಹ್ಮದೇವ್. ಎಂಥ ಸದ್ಭಾವ ಬ್ರಹ್ಮದೇವರಲ್ಲಿ ಇದೆ ಅನ್ನೋದನ್ನ ನೋಡ್ಬೋದು. ಇನ್ನು ಮುಂದಕ್ಕೆ ಹೋಗೋಣ. 30ನೇ ಶ್ಲೋಕ. ಈ ಶ್ಲೋಕ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇಲ್ಲೇನ್ ಕೇಳ್ತಾರೆ ಅಂದ್ರೆ, ಇದುವರೆಗೆ ದೇವರ ಬಗ್ಗೆ ತಿಳಿಸ್ಕೊಡು ಅಂತ. ಅಂದ್ರೆ ಪರ ಅಪರ ಎರಡರ ಬಗ್ಗೆ ಬೇಕಾಗಿದೆ. ಒಂದು ದೇವರ ಬಗ್ಗೆ ಜ್ಞಾನ, ಅಪರ ಅಂದ್ರೆ ಜಗತ್ತಿನ ಬಗ್ಗೆನೂ ಜ್ಞಾನ ಬೇಕಾಗಿದೆ. ದೇವರ ಬಗ್ಗೆ ಜ್ಞಾನ ಅಂದ್ರೆ ಏನು, ಭಗವಂತ ಏನ್ ಹೇಳ್ದ ಆ ವಿಷಯದಲ್ಲಿ ಅಂದಾಗ ಈಗ 30ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಭಗವಾನ್ ವಾಚ ಅಂತ ಪ್ರಾರಂಭ ಆಗ್ತಾ ಇದೆ. ಜ್ಞಾನಂ ಪರಮಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂ ಚ ಗೃಹಾಣ ಗದಿತಂ ಮಯಾ. ಪರಾವರೆ ವರ ಕೇಳಿದ್ದು ಬ್ರಹ್ಮದೇವರಿದೆ, ನನಗೆ ಪರನ ಬಗ್ಗೆ ತಿಳಿಸ್ಕೊಡು, ಅವರನ ಬಗ್ಗೆ ತಿಳಿಸ್ಕೊಡು ಅಷ್ಟೇ. ಪರ ಅಂದ್ರೆ ಶ್ರೇಷ್ಠನಾದ ಪರಮಾತ್ಮನ ಬಗ್ಗೆ, ನಿನ್ನ ಬಗ್ಗೆ ನನಗೆ ತಿಳಿಸ್ಕೊಡು ಅಷ್ಟೇ ಅಲ್ಲ, ನಿನ್ನ ಅಧೀನತೆಗೊಳಪಟ್ಟ ಸಮಗ್ರ ಜಗತ್ತಿನ ಬಗ್ಗೆ ತಿಳಿಸ್ಕೊಡು ಅಷ್ಟೇ, ನನಗೆ ಏನ್ ಬೇಡ ಅಂತ. ಅದ್ ಹೇಳ್ದಾಗ ದೇವ್ರು ಹೇಳ್ದ ಜ್ಞಾನಂ ಪರಮ ಗುಹ್ಯಮ್ಮೆ. ಹೌದು, ಪರಮ ರಹಸ್ಯ ಯಾವ್ದು ಉಪನಿಷತ್ತಿನಲ್ಲಿ ಬರುತ್ತೋ, ವೇದದಲ್ಲಿ ಬರುತ್ತೋ ಅಂಥ ಒಂದು ರಹಸ್ಯವಾದ ವಿಷಯವನ್ನ ನಿನಗ್ ನಾನು ಹೇಳ್ತೀನಿ, ತಗೋ ಇದನ್ನ, ನಾನು ಹೇಳಿದ್ದೆಲ್ಲ ತಗೋ ಅಂತ ಉಪದೇಶ ಕೊಡ್ತಾನೆ ದೇವ್ರು. ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಉಪದೇಶ ಕೊಡೋ ಭಾಗ ಯಾವುದು, ತುಂಬಾ ಒಳ್ಳೆ ಭಾಗ. ಅದು ಮುಂದಕ್ಕೆ ಬರುತ್ತೆ, ಅದು ಬಂದಾಗ ನೋಡೋಣ. ಈ ಸತ್ಯಕ್ಕೆ ಹೊಗಳ್ತಾ ಇದ್ದಾನೆ ದೇವರು. ಪರಮ ಗುಹ್ಯಂ, ಅತ್ಯಂತ ರಹಸ್ಯ. ಅದು ಏನೋ ಬರೀ ಜ್ಞಾನ ಅಲ್ಲ, ವಿಜ್ಞಾನದ ಜೊತೆಗೆ ಜ್ಞಾನ ಕೊಡ್ತೀರಿ. ವಿಜ್ಞಾನ ಸಮನ್ವಿತ ಜ್ಞಾನ, ವಿಜ್ಞಾನದ ಜೊತೆಗೆ ಜ್ಞಾನ ಕೊಡ್ತೀರಿ. ಅದಕ್ಕೆ ಬೇಕಾದ ರಹಸ್ಯ ವಿಷಯಗಳು, ಅದಕ್ಕೆ ಬೇಕಾದ ಅಂಗ ಎಲ್ಲವನ್ನು ಕೂಡ ನೀ ತಗೋ ಅಂತ ಹೇಳಿ ಪರಮಾತ್ಮ ಬ್ರಹ್ಮದೇವರಿಗೆ ಅನುಗ್ರಹವನ್ನ ಮಾಡ್ತಾ ಇದೆ. ಈ ಶ್ಲೋಕಗಳನ್ನೆಲ್ಲ ಪಾರಾಯಣ ಮಾಡಿದ್ರೆ ಒಳ್ಳೆ ಜ್ಞಾನ ಪ್ರಾಪ್ತಿ, ವಿಜ್ಞಾನ ಪ್ರಾಪ್ತಿ ಅಂತ ಹೇಳ್ತಾರೆ. ಭಾಗವತದ ಈ ಪದ್ಯಗಳೆಲ್ಲ ಬ್ರಹ್ಮದೇವರಿಗೆ ಭಗವಂತ ವರ ಕೊಟ್ಟ, ಆಮೇಲೆ ಉಪದೇಶ ಮಾಡಿದ್ನಲ್ಲ,
ಆ ಭಾಗವನ್ನ ಪಾರಾಯಣ ಮಾಡಿದ್ರೆ ವಿಜ್ಞಾನ ಜ್ಞಾನ ಪ್ರಾಪ್ತಿ, ಒಳ್ಳೆ ಜ್ಞಾನ ಲಭ್ಯ ಆಗತ್ತಂತೆ. ಯಾಕಂದ್ರೆ ಚತುಶ್ಲೋಕಿ ಭಾಗವತ ಅಂತ ನಾವೇನ್ ಕೇಳ್ತೀವಿ, ಚತುಶ್ಲೋಕಿ ಭಾಗವತ ಈಗ ಸತ್ಯದಲ್ಲೇ ಬರುತ್ತೆ. 4 ಶ್ಲೋಕ ಸಮಗ್ರ ಭಾಗವತದ ಸಾರ ಇದೆ. ಸಾರ ಅನ್ನೋದಕ್ಕೆ ತುಂಬಾ ಅರ್ಥ ಇದೆ. ಸಾರ ಅಂದ್ರೆ ಸುಮ್ನೆ 100 ಪೇಜಿನ ಒಂದ್ 4-5 ಲೈನಲ್ಲಿ ಹೇಳ್ಬಿಡೋದು ಅಷ್ಟೇ ಸಾರ ಅಂತ ಅರ್ಥ ಅಲ್ಲ. ತುಂಬಾ ಅರ್ಥಗರ್ಭಿತ. 4 ಶ್ಲೋಕದಲ್ಲಿ ಇಡೀ 18,000 ಶ್ಲೋಕದ ರಹಸ್ಯ ಇಟ್ಟಿದ್ದಾನೆ ಅಂದ್ರೆ ದೇವರು ಎಂಥ ಅದ್ಭುತ. ಅಂದ್ರೆ 4 ಶ್ಲೋಕದಲ್ಲೂ ಹೇಳಿಕ್ ಬರುತ್ತೆ ದೇವರಿಗೆ, ಅದನ್ನ 18,000 ಶ್ಲೋಕಗಳಲ್ಲೂ ಹೇಳಿಕ್ ಬರುತ್ತೆ. ಆ ಚತುಶ್ಲೋಕಿ ಭಾಗವತ ಏನಿದೆ ಅದನ್ನ ಪ್ರತಿನಿತ್ಯ ನಾವು ಪಾರಾಯಣ ಮಾಡ್ಬೇಕು. ಅದನ್ನ ವಿಷ್ಣು ತೀರ್ಥರು ತಾವು ತಮ್ಮ ಭಾಗವತ ಸಾರೋದ್ಧಾರದಲ್ಲಿ ಉಲ್ಲೇಖ ಮಾಡ್ತಾರೆ. ಇಂಥದ್ದನ್ನೆಲ್ಲ ಬಿಡೋದೇ ಇಲ್ಲ. ಅದಕ್ಕೆ ಭಾಗವತ ಸಾರ ಉದ್ಧಾರ. ಆ ಸಾರ ಏನಿದೆಯಲ್ಲ 18,000 ಶ್ಲೋಕದಲ್ಲಿ ಒಂದ್ 350 ಮೇಲೆ ಶ್ಲೋಕ ಅವರು ತಗೊಳ್ತಾರ ಅಷ್ಟೇ. 18,000ದಲ್ಲಿ 350 ಮೇಲೆ ತಗೊಳ್ತಾರಷ್ಟೇ. ಯಾವ ಶ್ಲೋಕ ಸಾರನೋ ತುಂಬಾ ಅರ್ಥನೋ ಅದಿಲ್ದೆ ನಿಮ್ಗೆ ಭಾಗವತದ ಒಂದು ವಂಚನೆ ಆಗ್ಬಿಡತ್ತೆ ಅದನ್ನು ತಿಳ್ಕೊಳ್ದೆ ಇದ್ರೆ. ಅಂತ ರಹಸ್ಯವಾದ ವಿಷಯ. ಅದರಲ್ಲಿ ಅವರು ಮೊದಲಿಗೆ ಚತುಶ್ಲೋಕಿ ಭಾಗವತ ಅಂದ್ರೆ ಬ್ರಹ್ಮದೇವರಿಗೆ ಪರಮಾತ್ಮ ಏನು ಭಾಗವತ ಉಪದೇಶ ಮಾಡಿದ್ದಾನೆ ಆ ಭಾಗವನ್ನೆಲ್ಲ ವಿಸ್ತಾರವಾಗಿ ವಿವರಿಸ್ತಾ ಹೋಗ್ತಾರೆ ಮಾಧುರ್ ವಿಷ್ಣು ತೀರ್ಥ. ಅಂತ ಅಪರೂಪದ ಭಾಗ ಸದ್ಯದಲ್ಲೇ ಬರುತ್ತೆ. ಇಲ್ಲೂ ಕೂಡ ಅದಕ್ಕೆ ಅನೇಕ ವಿವರಣೆ ಇದೆ. ವಿಜಯಧ್ವಜ ತೀರ್ಥರು ಯಾದುಪತ್ಯದಲ್ಲಿ ಆ 4 ಶ್ಲೋಕಕ್ಕೆ ಸಮಗ್ರ ವಿವರಣೆ ಮಾಡಿದ್ದಾರೆ. ನಾವು ಇಡೀ 12 ಸ್ಕಂದ ಭಾಗವತ ಓದಿದಾಗ ನಮಗ್ ತಿಳಿಯೋದು ಆ ವಿಷಯನೇ, ಆ 4 ಶ್ಲೋಕದಲ್ಲಿ ಇರೋದೆ. ಅಂತ ಅಪರೂಪದ ಶ್ಲೋಕಗಳು ಪ್ರತಿನಿತ್ಯ ಆ ಚತುಶ್ಲೋಕಿ ಭಾಗವತ ಪಾರಾಯಣ ಮಾಡ್ಬೇಕು. ಅಷ್ಟು ಪುಣ್ಯ ಇದೆ ಅದರಿಂದ. ಪ್ರಕೃತ ಮುಂದಕ್ಕೆ ಹೋಗೋಣ. ಜ್ಞಾನ ಮತ್ತೆ ವಿಜ್ಞಾನ ಅಂತ ಬಂತು. ವಿಜ್ಞಾನದ ಜೊತೆಗೆ ಜ್ಞಾನವನ್ನ ತಗೋ ಅಂತ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿದ. ಇದು ವಿಜ್ಞಾನ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ಇದು ಹಿಂದೆನೂ ಬಂದಿತ್ತು, ಸ್ವಲ್ಪ ವ್ಯತ್ಯಾಸ ಇದೆ ಅದಕ್ಕೂ ಇದಕ್ಕೂ. ಇಲ್ಲೇನ್ ಹೇಳ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ಬಿಟ್ರು. ಈಗ ಜ್ಞಾನಕ್ಕೂ ವಿಜ್ಞಾನಕ್ಕೆ ಏನ್ ವ್ಯತ್ಯಾಸ ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಒಬ್ಬೊಬ್ರು ಒಂದೊಂದೊಂದೊಂದು ಹೇಳ್ತಾ ಬಂದ್ರು. ಈಗ ಉದಾಹರಣೆಗೆ ಒಬ್ರು ಹೇಳಿದ್ರು ಜ್ಞಾನ ಅಂದ್ರೆ ಶಾಸ್ತ್ರದ ವಿಷಯವನ್ನ ಕೇಳಿದಾಗ ಬರೋದು ಜ್ಞಾನ ಅಂತೆ. ಶಾಸ್ತ್ರ ಕೇಳಿದಾಗ, ಈಗೆಲ್ಲ ಭಾಗವತ ಪಾಠ ಕೇಳ್ತಾ ಇದೀರಿ, ಇದನ್ನೊಂದು ಜ್ಞಾನ ಬಂತು, ಇದು ಜ್ಞಾನ ಅಷ್ಟೇ. ವಿಜ್ಞಾನ ಅಂದ್ರೆ ನೀವು ಕೇಳಿದ್ಮೇಲೆ ನಿಮ್ಮ ಅನುಭವಕ್ಕೆ ಬರುತ್ತಲ್ಲ ಅದು ವಿಜ್ಞಾನ ಅಂತ. ಹಾಗಾದ್ರೆ ಮೊದಲು ಜ್ಞಾನ ಶಾಸ್ತ್ರ ಕೇಳ್ದಾಗ ಬರೋದು, ಆಮೇಲೆ ನಿಮ್ಮ ಅನುಭವಕ್ಕೆ ಬಂತಲ್ಲ, ಓ ನನಗಿದ್ ಅನುಭವಕ್ಕೆ ಬಂತು, ನನಗ್ ಅನುಗ್ರಹ ಆಯ್ತು ಅಂತ ಅನ್ಕೊಳ್ತೀರಲ್ಲ ಅದು ವಿಜ್ಞಾನ ಅಂತ ಆಗತ್ತಂತೆ. ಇದು ಕೆಲವರು ಅಂದ್ರು ವಸ್ತುತಃ ಇದಲ್ಲ, ಸರಿ ಇಲ್ಲ ಅಂತ ಅಂದ್ಬಿಡ್ತಾರೆ. ಆ ವ್ಯಾಖ್ಯಾನ ಸರಿ ಇಲ್ವಂತೆ. ಜ್ಞಾನ ಅಂದ್ರೆ ಶಾಸ್ತ್ರದಿಂದ ಬರೋದು, ವಿಜ್ಞಾನ ಅಂದ್ರೆ ತನಗ ಅನುಭವಕ್ಕೆ ಬರೋದು, ಇದಲ್ವಂತೆ. ಸರಿ ಇದಲ್ಲ ಮತ್ತಿನ್ಯಾವುದು? ಇನ್ನೊಬ್ರು ಹೇಳಿದ್ರು ಇಲ್ಲ, ಜ್ಞಾನ ಅಂದ್ರೆ ಭಗವಂತನ ಸ್ವರೂಪ ಜ್ಞಾನ. ಭಗವಂತನ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದೇ ಜ್ಞಾನ ಅಂತೆ. ವಿಜ್ಞಾನ ಅಂದ್ರೆ ಪ್ರಪಂಚದ ಬಗ್ಗೆ ತಿಳ್ಕೊಂಡ್ರೆ ಅದು ವಿಜ್ಞಾನ ಅಂತ. ಸರಿ ಹೋಯ್ತು. ಇವ್ರಿಗೆ ಜ್ಞಾನ ವಿಜ್ಞಾನ ವಿಶೇಷ ತೋರಿಸ್ಲಿಕ್ಕೆ ಬರ್ಲಿಲ್ಲ. ಜ್ಞಾನ ಅಂದ್ರೆ ದೇವರ ಸ್ವರೂಪ ತಿಳ್ಕೊಳ್ಳುವಂಥದ್ದು, ವಿಜ್ಞಾನ ಅಂದ್ರೆ ವಿಶಿಷ್ಟವಾದ ವಿವಿಧವಾದ ಪ್ರಕಾರದ ಜ್ಞಾನ ವಿಜ್ಞಾನ ಅನ್ನೋದಕ್ಕೆ. ವಿ ಅಂದ್ರೆ ವಿವಿಧವಾದ ಪ್ರಕಾರ ಉಳ್ಳಂತಹ ಜ್ಞಾನ, ಪ್ರಪಂಚದ ಬಗ್ಗೆ ತಿಳ್ಕೊಳ್ಳುವಂತದ್ದೇನಿದೆ ಅದನ್ನ ವಿಜ್ಞಾನ ಅಂತ ಕರಿತೀವಿ ಅಂತ ಹೀಗೆ ಒಬ್ರು ವಿವರಣೆ ಕೊಟ್ರು. ಇನ್ನೊಂದು ಜ್ಞಾನ ಅಂತಂದ್ರೆ ಇನ್ನೊಂದು ಅರ್ಥವನ್ನ ಹೇಳ್ತಾರೆ, ಅಖಂಡ ಅನುಭವ ಅಂತ ಹೇಳ್ತಾರೆ. ಅಖಂಡ ಅನುಭವ ಅಂದ್ರೆ ಒಮ್ಮೆಲೆ ಎಲ್ಲ ತಿಳ್ಕೊಂಡ್ಬಿಡೋದಷ್ಟೇ, ಒಟ್ಟಿಗೆ ಒಂದೇ ಸಲ ಜ್ಞಾನ ಬರುತ್ತೆ ಇಡೀ ಜಗತ್ತಿಂದು, ಇಡೀ ಪರಮಾತ್ಮನ ಬಗ್ಗೆ. ಇದನ್ನ ಜ್ಞಾನ ಅಂತ ಕರೀತಾರೆ. ವಸ್ತುತಃ ಆ ರೀತಿ ಅಖಂಡ ಅನುಭವ ಮನುಷ್ಯರಿಗೆ ಬರಲ್ಲ. ಅಖಂಡ ಅನುಭವ ಇರೋ ದೇವ್ರಿಗೆ ಮಾತ್ರ. ಒಟ್ಟಿಗೆ ಅವನಿಗೆ ಒಮ್ಮೆಲೆ ಎಲ್ಲಾ ಜ್ಞಾನನೂ ಇದೆ. ಅವನ್ ನೆನಪಿಸ್ಕೊಳ್ಬೇಕು ಅನ್ನೋ ಪರಿಸ್ಥಿತಿನೇ ಅವನಿಗಿಲ್ಲ. ಅವನು ಕಣ್ ಮುಚ್ಚಿದ್ರು ಕಣ್ ತೆಗೆದ್ರು ಎಲ್ಲ ಗೊತ್ತಿದೆ ಅವನಿಗಷ್ಟೇ. ಅವನಿಗೆ ಗೊತ್ತಿರೋದೇ ಎಲ್ಲ, ಅವ್ನ್ ನೆನಪಿಸ್ಕೊಳ್ಬೇಕಾಗಿರೋದು ಅಂತ ಯಾವುದೂ ಇಲ್ಲ. ಈ ತರ ದೇವರ ಒಂದು ವಿಶಿಷ್ಟವಾದ ಶಕ್ತಿ. ಕೆಲವ್ರು ಅರ್ಥ ಮಾಡ್ತಾರೆ ಜ್ಞಾನ ವಿಜ್ಞಾನ ಅಂದ್ರೆ ಏನು ಅಂದ್ರೆ, ಜ್ಞಾನ ಅಂದ್ರೆ ದೇವರ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದು ಇದು ಜ್ಞಾನ. ವಿಜ್ಞಾನ ಅಂದ್ರೆ ಅವನ ಶಕ್ತಿಗಳು, ಅವನ ಅನೇಕ ತರಹದ ಗುಣಗಳು ಒಳಗಡೆ ಇನ್ನು ಹೋಗಿ ಬಿಡಿಸಿ 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 ತಿಳ್ಕೊಳ್ಳೋದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಹೀಗೆ ಇದೊಂದು ವಿವರಣೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಜ್ಞಾನ ಅಂದ್ರೆ ದೇವ್ರ ಬಗ್ಗೆನೇ ತಿಳಿಯೋದು, ವಿಜ್ಞಾನ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಹಾಗಾಗಿ ವಿಜ್ಞಾನ ಅಂದ್ರೆ ಶಾಸ್ತ್ರ, ಜ್ಞಾನ ಅಂದ್ರೆ ದೇವರ ಜ್ಞಾನ. ಹೀಗೆ ಅನೇಕ ತರಹ ಜ್ಞಾನ ವಿಜ್ಞಾನಗಳಿಗೆ ವಿವರಣೆ ಕೊಡ್ತಾರೆ. ಆದ್ರೆ ವಸ್ತುತಃ ಜ್ಞಾನಕ್ಕೂ ವಿಜ್ಞಾನಕ್ಕೂ ವ್ಯತ್ಯಾಸ ಇದೆ. ಅದನ್ನ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಅದನ್ನ ವಾಮನ ಪುರಾಣದಲ್ಲಿ ಹೇಳಿದ್ದಾರೆ. ಅದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಈ ವಿಷಯ ಎಲ್ಲೂ ಸಿಗಲ್ಲ ನಮ್ಗೆ. ಆಚಾರ್ಯರು ವಾಮನ ಪುರಾಣದಲ್ಲಿ ಸಿಗತ್ತೆ ಅಂತ ಹೇಳ್ತಾರೆ. ಎಂತ ಅದ್ಭುತ! ಎಷ್ಟು ಪುರಾಣಗಳ ಜ್ಞಾನ ಇದೆ ಅವ್ರಿಗೆ. ಎಲ್ಲ ಪ್ರತಿ ಕ್ಷಣ ಭಾಗವತದ ಪದ್ಯಗಳು ಬಂದ್ರೆ ಒಂದು ಪುರಾಣದ ಉಲ್ಲೇಖ ಮಾಡ್ತಾರೆ. ಅಲ್ಲಿ ವಾಮನ ಪುರಾಣದಲ್ಲಿ ಬಂದ ವಿಷಯ ಏನು ಅಂದ್ರೆ,
ಏನ ಏನ ಯಥಾ ಜ್ಞಾತ್ವಾ ನಿಯತಂ ಮುಕ್ತಿರಾಪ್ಯತೆ ತದ್ವಿಜ್ಞಾನಮಿತಿ ಪ್ರೋಕ್ತಂ ಜ್ಞಾನಂ ಸಾಧಾರಣಂ ಸ್ಮೃತಂ. ವಿಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಜ್ಞಾನ ಅಂದ್ರೆ ಸಾಧಾರಣವಾದ ಜ್ಞಾನ ಅಂತೆ. ಅಂದ್ರೆ ಎಲ್ಲಾ ಮೋಕ್ಷ ಬಯಸೋರ್ಗೆ ಒಂದಿಷ್ಟು ಭಗವಂತನ ಗುಣ ಉಪಾಸನೆ ಮಾಡಿ ಅಂತ ತಿಳಿಸಿರ್ತಾರೆ. ಅದು ನಮ್ಗೆ ಸುಧಾಪಾಠದಲ್ಲೂ ಬಂತು. ಸಚ್ಚಿದಾನಂದ ಆತ್ಮೇತಿ ಮಾನುಷೇಸ್ತು ಅಂತ ಬಂತು. ದೇವರನ್ನ ಸತ್ ಚಿತ್ ಆತ್ಮ, ಸಚ್ಚಿದಾನಂದ ಆತ್ಮ, ಆನಂದ ಅಂತ. ಆತ್ಮ, ಆನಂದ, ಸತ್, ಚಿತ್, 4 ಗುಣ. ಇದು ಎಲ್ಲಾ ಮನುಷ್ಯರು ಉಪಾಸನೆ ಮಾಡ್ಲಿಕ್ಕೆ ಅರ್ಹರು ಅಂತ. ಸತ್ ಅಂದ್ರೆ ದೇವರಲ್ಲಿ ಯಾವುದೇ ದೋಷ ಇಲ್ಲ. ಚಿತ್ ಅಂದ್ರೆ ಜ್ಞಾನ ಸ್ವರೂಪಿ ದೇವರು, ಯಾವುದೇ ದೋಷ ಇಲ್ಲ, ಜ್ಞಾನ ಸ್ವರೂಪಿ, ಹಾಗೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ, ಎಲ್ಲರಿಗೂ ಸ್ವಾಮಿ ಅವನು, ಆನಂದ ಭರಿತನಾಗಿದ್ದಾನೆ ದೇವರು. ಇಷ್ಟು ಈ ಗುಣಗಳನ್ನ ದೇವರ ಬಗ್ಗೆ ಉಪಾಸನೆ ಮಾಡ್ಬೇಕು ಅಂತ. ಇದು ಜ್ಞಾನ ಅಂತ ಅನಿಸ್ಕೊಳ್ಳುತ್ತೆ. ಇದು ಸಾಧಾರಣ ಜ್ಞಾನ, ಇದು ಎಲ್ರಿಗೂ ಕಾಮನ್ ಆಗಿರೋದು. ಈ ಕೆಲವ್ರಿಗೆ ಮಾತ್ರ ವಿಶೇಷವಾದದ್ದನ್ನ ಹೇಳಿರ್ತಾರೆ, ಇದು ಇಂತಿಂತವರೇ ಮಾಡ್ಬೇಕು ಅಂತ. ಅಂಥದ್ದೇನಿದೆಯಲ್ಲ ಅದು ವಿಶೇಷ ಜ್ಞಾನ, ವಿಜ್ಞಾನ. ಅದು ಯಾವುದು ಅಂತಂದ್ರೆ, ಈಗ ಒಬ್ಬ ಮುಕ್ತಿಗೆ ಹೋಗ್ಬೇಕು ಅಂದ್ರೆ ಅವನಿಗೆ ಬಿಂಬ ಜ್ಞಾನ ಬೇಕು. ಅಂದ್ರೆ ಬಿಂಬೋಪಾಸನೆ ಮಾಡಿದ್ರೆ ಮಾತ್ರ ಅವನಿಗೆ ಮೋಕ್ಷ ಸಿಗೋದು. ಹಾಗಾದ್ರೆ ಬಿಂಬೋಪಾಸನೆ ಮಾಡ್ಲಿಕ್ಕೆ ಅವನೇನು ಜ್ಞಾನ ಸಂಪಾದನೆ ಮಾಡ್ತಾರಲ್ಲ, ಬಿಂಬರೂಪಿ ಪರಮಾತ್ಮ ಜ್ಞಾನ, ಅದೇ ವಿಜ್ಞಾನ. ಅದು ತುಂಬಾ ಕಷ್ಟ. ಅದೇನೋ ಈ ಜನ್ಮದಲ್ಲಿ ಹೀಗೆ 1-2 ಸಲ ಉಪಾಸನೆ ಮಾಡ್ಬಿಡ್ತೀವಿ ಬಂದ್ಬಿಡತ್ತೆ, ಹಾಗಲ್ಲ. ಬಿಂಬಾಪರೋಕ್ಷ ಆಗ್ಬೇಕು ಅಂದ್ರೆ ಸಿಕ್ಕಾಬಟ್ಟೆ ಜನ್ಮ ಕಳಿಬೇಕು. ಅದಕ್ಕೇನಂದ್ರೆ ಒಬ್ಬ ಅಪರೋಕ್ಷ ಜ್ಞಾನಿಗಳಾದ ಗುರುಗಳು ಸಿಗ್ಬೇಕು. ಅವ್ರು ನಮಗ್ ಹೇಳ್ಬೇಕು, ನೋಡು ನಿನ್ನ ಬಿಂಬ ರೂಪ ಇದು, ನೀನ್ ಇದನ್ನ ಧ್ಯಾನ ಮಾಡು ಅಂತ ಅವ್ರು ಹೇಳ್ಬೇಕು. ಅವ್ರು ಸಿಗೋದ್ ಯಾರಿಗೆ ಅಂದ್ರೆ, ಸುಧಾ ಗ್ರಂಥದಲ್ಲಿ ಬಂತು, ಆಧ್ಯಾತ್ಮಿಕ ಶಕ್ತಿ ಸಂಪನ್ನನಾದ ಶಿಷ್ಯನಿಗೆ ಸಿಗ್ತಾರೆ. ಆ ಶಿಷ್ಯ ಈಗಾಗಲೇ ಆಧ್ಯಾತ್ಮಿಕ ಶಕ್ತಿಯನ್ನ ಸಂಪಾದನೆ ಮಾಡಿರ್ಬೇಕು. ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಏನು ಅದೆಲ್ಲ ಅಲ್ಲೇ ವಿವರಣೆ ಮಾಡಿದ್ದೇನೆ, ಅದ್ರಲ್ಲಿ ಇಲ್ಲಿ ಹೇಳಲ್ಲ. ಅಂತ ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆದ ಒಬ್ಬ ಶಿಷ್ಯ, ಅವನು ಒಂದು ಕಾಲದಲ್ಲಿ ಒಬ್ಬ ಗುರುವನ್ನು ಪಡಿತಾನೆ. ಆ ಗುರು ನಿಯತ ಗುರು, ಅವನನ್ನು ಉದ್ಧಾರ ಮಾಡೋ ಗುರು. ಅವನು ಬಂದು ಉಪದೇಶ ಕೊಡ್ತಾನೆ, ನಿನ್ನ ಗುರು ಇವನು, ನಿನ್ನ ಬಿಂಬರೂಪ ಇದು, ಅದನ್ನ ಧ್ಯಾನ ಮಾಡೋ, ನಿನಗ್ ಮುಕ್ತಿ ಆಗತ್ತೆ ಅಂತ ಹೇಳ್ತಾನೆ. ಅಂಥ ಗುರು ಸಿಕ್ಕಾದ ಮೇಲೆ ಅವನಿಗೆ ಬಿಂಬ ಜ್ಞಾನ ಬರುತ್ತೆ. ಆ ಬಿಂಬ ಜ್ಞಾನ ಆಮೇಲೆ ಉಪಾಸನೆ ಮಾಡ್ತಾನೆ ಅವನ್ ಬಿಂಬ ರೂಪಿ ಪರಮಾತ್ಮನ ಬಗ್ಗೆ. ಅವಾಗ ಅವನಿಗೆ ಆ ಬಿಂಬರೂಪಿ ಪರಮಾತ್ಮನ ಅನುಗ್ರಹ ಆಗತ್ತೆ, ಆಗ ಅವನ್ ಮೋಕ್ಷಕ್ಕೆ ಹೋಗ್ತಾನೆ. ಅದರಿಂದ ಈಗ ತಕ್ಷಣ ಏನೋ ಒಂದು 16 ವರ್ಷದಲ್ಲಿ ಬಿಂಬ ಜ್ಞಾನ ಬಂದ್ಬಿಡ್ತು ಅಂತಿಲ್ಲ. ಆತರ ಎಲ್ಲ ಅಸಾಧ್ಯ. ಬರೀ ಶಾಸ್ತ್ರ ಜ್ಞಾನ ಬರುತ್ತಷ್ಟೇ. ಬಿಂಬ ಅಂದ್ರೆ ಏನು, ಅದನ್ನ ಹೇಗ್ ಮಾಡ್ಬೇಕು ಎಲ್ಲ ಕಿವಿಯಿಂದ ಕೇಳಿದೀವಿ ಅಷ್ಟೇ, ನಮ್ಮ ಅನುಭವಕ್ಕೆ ಯಾವ್ದು ಬಂದಿಲ್ಲ. ಅದು ಬರ್ಬೇಕು ಅಂದ್ರೆ ನಾವು ಮುಕ್ತಿಗೆ ಹೋಗ್ತಾ ಇದೀವಿ ಅಂತ ಅರ್ಥ. ಅದರಿಂದ ಅದಿನ್ನೂ ಬರಲ್ಲ ಅಂತ ಅರ್ಥ. ಏನ ಏನ ಯಥಾ ಜ್ಞಾತ್ವ, ಯಾವ ಯಾವ ಮುಮುಕ್ಷು, ಯಾರು ಮೋಕ್ಷಕ್ಕೆ ಹೋಗ್ಬೇಕು ಅಂತಿದ್ದಾನೆ, ಅವನು ಎಷ್ಟು ಗುಣಗಳನ್ನ ತನ್ನ ಬಿಂಬರೂಪಿ ಪರಮಾತ್ಮನಲ್ಲಿ ಧ್ಯಾನ ಮಾಡಿದ್ರೆ ಅವನಿಗೆ ಮೋಕ್ಷ ಸಿಗತ್ತೋ, ಅಷ್ಟು ಜ್ಞಾನ ಏನ್ ಪಡಿತಾರಲ್ಲ ಅದನ್ನ ವಿಜ್ಞಾನ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾ ಇರೋದು, ನಿನಗೆ ವಿಜ್ಞಾನ ಸಮೇತ ಜ್ಞಾನ ಕೊಡ್ತೀನಿ ಅಂತ. ವಿಜ್ಞಾನ ಕೊಡ್ತೀನಿ ಅಂದ್ರೆ ನಿನ್ನ ಬಿಂಬರೂಪದ ಜ್ಞಾನ ಏನಿದೆ ಅದ್ ನಾನು ಕೊಡ್ತೀನಿ ಅಂತ ಬ್ರಹ್ಮದೇವರಿಗೆ ಸಾಕ್ಷಾತ್ ಪರಮಾತ್ಮ ನೇರವಾಗಿ ಹೇಳ್ತಾರೆ. ಎಂಥ ಭಾಗ್ಯ! ಅವ್ರ ಭಾಗ್ಯ ಅನ್ನೋದಕ್ಕಿಂತ ಅವ್ರು ಮಾಡಿದ ಹಿಂದೆ 1000 ವರ್ಷ ತಪಸ್ಸಿದೆ, ಅದಕ್ಕೆ ಪ್ರಮಾಣ ಇದೆ ಅವ್ರಿಗೆ ಹಿಂದೆ. ಅದ್ ಕೇಳಲಿಕ್ಕೂ ಒಂದು ಹಕ್ಕಿದೆ ಅವ್ರಿಗೆ. ಆ ತರ ಅವ್ರು ಮಾಡಿಸ್ಕೊಂಡ್ರು ಬ್ರಹ್ಮದೇವರು. 1000 ವರ್ಷ ಅಷ್ಟು ದೀರ್ಘವಾದ ತಪಸ್ಸನ್ನ ಮಾಡಿದ್ದಾರೆ. ಇನ್ನು ಇಲ್ಲಿ ಜ್ಞಾನ ಅನ್ನೋದಕ್ಕೆ ಈಗ ಬಂತು. ಜ್ಞಾನ ಅಂದ್ರೆ ಇನ್ನೇನು ಹೇಳ್ಬೋದು ಅಂದ್ರೆ, ಈಗ ಪರಮಾತ್ಮ ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರರು ಅಂತ ಜ್ಞಾನ ಇದೆಯಲ್ಲ, ಇದು ಜ್ಞಾನ ಅಂತ ಅನಿಸ್ಕೊಡುತ್ತೆ. ಆದ್ರೆ ತಮ್ಮ ತಮ್ಮ ಯೋಗ್ಯತಾನುಸಾರ ಎಲ್ಲಾ ರೂಪ, ಎಲ್ಲಾ ಗುಣ, ಎಲ್ಲಾ ಕರ್ಮ ಇದನ್ನೆಲ್ಲ ಬ್ರಹ್ಮದೇವರು ಉಪಾಸನೆ ಮಾಡ್ತಾರೆ. ಇದು ಅವ್ರಿಗೆ ಮಾತ್ರ, ಇದು ಅವರಿಗೆ ವಿಜ್ಞಾನ ಅಂತ ಅನ್ನಿಸ್ಕೊಡುತ್ತೆ. ಬೇರೆಯವ್ರಿಗೆಲ್ಲ ಜ್ಞಾನ. ಅದರ ಮನುಷ್ಯರ ಸಾಮಾನ್ಯರಿಗೆ ಅದೆಲ್ಲ ಸಾಧ್ಯ ಇಲ್ಲ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇನ್ನು ಮುಂದಕ್ಕೆ ಈ ಪರಮಾತ್ಮ ತಾನು ಮೋಕ್ಷಕ್ಕೆ ಕಾರಣ ಅಂತ ಗೊತ್ತು, ಎಲ್ಲ ದೇವರ ಅನುಗ್ರಹದಿಂದಲೇ ಮೋಕ್ಷ ಸಿಗೋದು. ಆದ್ರೆ ಅಲ್ಲಿ ವಿಜ್ಞಾನ ಏನಿದೆಯಲ್ಲ, ಆ ವಿಜ್ಞಾನ ಮೋಕ್ಷಕ್ಕೆ ಕಾರಣ ಹೇಗೆ, ಆ ವಿಜ್ಞಾನವನ್ನ ಬ್ರಹ್ಮದೇವರು ಪಡೆದ್ರ, ಯಾವ ರೀತಿ ಪಡೆದ್ರು ಪರಮಾತ್ಮನಿಂದ ಅನ್ನೋ ವಿಷಯಗಳೆಲ್ಲ ಮುಂದಕ್ಕೆ ಬರುತ್ತೆ. ಆ ವಿಜ್ಞಾನವನ್ನ ಪರಮಾತ್ಮನಿಂದ ಅವ್ರು ಪಡಿತಾರೆ. ಆದ್ರೆ ಮೊದಲು ಜ್ಞಾನೋಪದೇಶ ಪ್ರಕಾರ ತಿಳಿಸ್ತಾರೆ. ಜ್ಞಾನ ಅಂದ್ರೆ ಏನು, ಏನಂತ ತಿಳ್ಕೊಳ್ಬೇಕು, ಅದನ್ನೆಲ್ಲ ಮುಂದೆ ತಿಳಿಸ್ತಾರೆ. ಅದಲ್ಲೇ ಚತುಶ್ಲೋಕಿ ಭಾಗವತ ಅಂದ್ರೆ ಇನ್ನೊಂದು ಶ್ಲೋಕ ಆದ ಕೂಡ್ಲೆ ಆ ಚತುಶ್ಲೋಕಿಗಳು ಅಂದ್ರೆ 4 ಶ್ಲೋಕದ ಭಾಗವತ ಏನಿದೆ, ಸಮಗ್ರ ಭಾಗವತ, ಅದು ಬರುತ್ತೆ. ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ನಾಳೆ ಆಗ್ಲೇ ಸೂಚನೆ ಮಾಡಿದಂತೆ ನಾಳೆ ಪ್ರದೋಷ ಪಾಠ ಇರಲ್ಲ, ನಾಡಿದ್ದು ಮತ್ತೆ ಪಾಠ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ
ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ ಅರ್ಪಣ. ಧನ್ಯವಾದ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ.